ಐ ವೆಲ್ಕಮ್ ಟು ದ ಗಣಿ ಸೀರೀಸ್. ವಿಡಿಯೋನ ಲಾಸ್ಟ್ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಅನ್ಬೋದು. ಜಿಂಬಾಬ್ವೆ ಆದ ಹೋಮ್ ಗ್ರೌಂಡಲ್ಲಿ ಇವರು ಏನೋ ಅಡ್ವಾಂಟೇಜ್ ತಗೊಳ್ಳಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗು ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಹೋದ ಮ್ಯಾಚಲ್ಲಿ ನಾನು ಹೇಳಿದ್ದೆ ಇಂಡಿಯಾ ಸಿಕ್ಕಾಪಟ್ಟೆ ಇಂಟೆನ್ಷನ್ ಇಂದ ಇರ್ತಾರೆ, ಫಸ್ಟ್ ಮ್ಯಾಚ್ ಇದ್ದಿಲ್ಲ ಅಂದ್ಕೊಂಡು. ಒಟ್ಟಿನಲ್ಲಿ ಇಂಡಿಯಾದವರು ಚೆನ್ನಾಗಿ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ಮೇನ್ ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿತ್ತು ಅನ್ಬೋದು. ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡ್ರು ಇಂಡಿಯಾ ಕಡೆ ಅನ್ನೋದಕ್ಕಿಂತ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿತ್ತು ಮತ್ತು ಬೌಲಿಂಗ್ಗಳು ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಕಡೆ ನೋಡೋದಾದ್ರೆ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದ್ರು ಅನ್ಬೋದು. ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದ್ರು, 2 ರನ್ಗೆ ಔಟ್ ಆದರೆ. ಅವರಿಂದ ಅಭಿಷೇಕ್ ಶರ್ಮಾ 47 ಬಾಲ್ಗೆ 8 ಸಿಕ್ಸ್ ಹೊಡೆದು 7 4 ಹೊಡೆದು ಸಿಕ್ಕಾಪಟ್ಟೆ 47 ಬಾಲ್ಗೆ 100 ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ ಇದ್ದವರೆಲ್ಲ ಸಿಕ್ಕಾಪಟ್ಟೆ ಆಟನ ಆಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಜಿಂಬಾಬ್ವೆ ಬೌಲಿಂಗ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೆ ಎಲ್ಲರೂ ಬಂದ್ಬೋದಲ್ಲ ಹಾಫ್ ಸೆಂಚುರಿ ಹೊಡೆಸ್ಕೊಳ್ಳೋದಾಗಲಿ. ಒಟ್ಟಿನಲ್ಲಿ ಏನು ಹೇಳೋದು, ಇವ್ರು ಬೌಲಿಂಗ್ ಕಡೆ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಈ ಜಿಂಬಾಬ್ವೆ ಬೌಲಿಂಗ್ ಏನೋ ಅಂತ ಹೇಳ್ಕೊಂಡು ಆಟ ಆಡಲಿಲ್ಲ ಅನ್ಬೋದು. ಏನೋ 2 ವಿಕೆಟ್ ತೆಗ್ದಿದ್ರೆ ಹೊರತು 2 ವಿಕೆಟ್ ಮೇಲೆ ಅಂತ ಹೇಳ್ಕೊಳ್ಳೋ ವಿಕೆಟ್ ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇವರು ಲಾಸ್ಟ್ ಓವರ್ ತೆಗ್ದಿದೆ 13ನೇ ಓವರಲ್ಲಿ ಗ್ಯಾಪಲ್ಲಿ ತೆಗ್ದಿದ್ದು ಅನ್ಬೋದು. ಆ ಗ್ಯಾಪಲ್ಲಿ ತೆಗ್ದಿದ್ದು ಪವರ್ ಪ್ಲೇ ಒಂದ್ಬಿಟ್ರೆ ಮಿಡಲ್ ಓವರಲ್ಲಿ ಇವರು ತೆಗಿಯೋಕ್ಕಾಗಲಿಲ್ಲ ಅನ್ಬೋದು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಅಭಿಷೇಕ್ ಶರ್ಮಾ ಆಗಲಿ, ಗಾಯಕ್ವಾಡ್ ಆಗಲಿ, ಶುಭ್ಮನ್ ಗಿಲ್ ಒಂಚೂರು ಶುಭ್ಮನ್ ಗಿಲ್ ಹಿಡಿದ್ರೆ ಇವರಿಬ್ರು ಸಿಕ್ಕಾಪಟ್ಟೆ ಹೈ ಇಂಟೆನ್ಷನ್ ಪಾರ್ಟ್ನರ್ಶಿಪ್ ಅನ್ಬೋದು. ಇವರು 100 ಹೊಡೆದ್ರೆ ಇವರು 77 ಅನ್ಬೋದು. ಒಟ್ಟಿನಲ್ಲಿ ಮೇನ್ಗಳು ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಒಳ್ಳೆ ಪವರ್ ಪ್ಲೇಲಿ ಗಾಯಕ್ವಾಡ್ ಲಾಸ್ಟ್ ಅವರು ನಿಂತ್ಕೊಂಡು ಆಡಿಸ್ರು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ರು ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು ಅನ್ಬೋದು. ಮೇನ್ ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ನಾನೇನು ಲಾಸ್ಟ್ ಅವ್ರಿಗೆ ಇರ್ತಾರೆ ಅಂದ್ಕೊಂಡಿದ್ದೆ, ಲಾಸ್ಟ್ ಅವ್ರಿಗೆ ಇರಲಿಲ್ಲ. ಅವರಿಂದ ಬೇಗನೆ ಔಟ್ ಆದ್ರು. ಒಟ್ಟಿನಲ್ಲಿ 100 ಹೊಡೆದ್ರು, ಫುಲ್ ಸೆಂಚುರಿ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇಷ್ಟು ಅಗ್ರೆಸಿವ್ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಟೈಮಲ್ಲಿ ಅಗ್ರೆಸಿವ್ ಆಟನ ಆಡಿದ್ರು ಅನ್ಬೋದು. ಜಿಂಬಾಬ್ವೆ ಬೌಲಿಂಗು ಕಡೆ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಗಾಯಕ್ವಾಡ್ ಆಗಲಿ, ರಿಂಕು ಸಿಂಗ್ ಆಗಲಿ, ಒಟ್ಟಿನಲ್ಲಿ ಇವರಿಬ್ರು ಪಾರ್ಟ್ನರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ 10 ರನ್ಗೆ ಔಟ್ ಆದರೆ ಅವರಿಂದ ಏನು ಔಟ್ ಆಗಲಿಲ್ಲ ಅನ್ಬೋದು. ಇವರಿಬ್ರು ವಿಕೆಟ್ ಕಳ್ಕೊಂಡಿದ್ದೆ ಮೇನು, ಏನು ಅಂತ ಮ್ಯಾಜಿಕ್ ಏನು ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗು ಚೆನ್ನಾಗಿತ್ತು, ಕ್ರೂಷಿಯಲ್ ಮೂಮೆಂಟು ಒಂದು ಸೈಡ್ ಮ್ಯಾಚ್ಗಳನ್ನ ಮಾಡ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಗಾಯಕ್ವಾಡು, ಒಟ್ಟಿನಲ್ಲಿ ರಿಂಕು ಸಿಂಗ್ ಇವರಿಬ್ರು ಚೆನ್ನಾಗಿತ್ತು. ಒಟ್ಟಿನಲ್ಲಿ 50 ಪಾರ್ಟ್ನರ್ಶಿಪ್ ಮಾಡಿದ್ರು. ಎಲ್ಲರ ಜೊತೆನೂ ಗಾಯಕ್ವಾಡ್ ಒಳ್ಳೆ ಪಾರ್ಟ್ನರ್ಶಿಪ್ಗಳು ನಮ್ಮ ಮಾಡ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ನಾನೇನೋ ಒಂದು 190 120 ಹೊಡಿತಾರೆ ಅಂದ್ಕೊಂಡ್ರೆ 134 ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಪವರ್ ಪ್ಲೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡಿದ್ಕೇನೆ 234 ಹೊಡೆಯೋಕ್ಕಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಬೌಲರು ಪ್ರೂವ್ ಮಾಡ್ಕೊಂಡ್ರು, ನಾವು ನೂಬ್ ಟೀಮೇ ಅಂತ, ಪ್ರೋ ಪ್ಲೇಯರ್ ಟೀಮ್ ಅಲ್ಲ ಅಂತ ಇದೊಂದು ಮ್ಯಾಚ್ ಅನ್ಕೋಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ರಿಂಕು ಸಿಂಗು ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೆ ಲಾಸ್ಟ್ ಸಿಕ್ಕಾಪಟ್ಟೆ ರನ್ ಲೀಕ್ಔಟ್ ಆಯಿತು. ಒಟ್ಟಿನಲ್ಲಿ ಪವರ್ ಪ್ಲೇಲಾಗಲಿ, ಮಿಡಲ್ ಓವರ್ ಆಗಲಿ, ಲಾಸ್ಟ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ. ಒಟ್ಟಿನಲ್ಲಿ ಒಳ್ಳೆ ಕ್ಯಾಚ್ಗಳು, ಏನು 4ಗಳು ತಡೀಲಿಲ್ಲ, ಅದರಿಂದನೇ ಮ್ಯಾಚು ಇಷ್ಟು ಸಿಕ್ಕಾಪಟ್ಟೆ ರನ್ ಲೀಕ್ಔಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಇನ್ನೂರು 34ನ ಇವರು ಸಿಕ್ಕಾಪಟ್ಟೆ ಏನೋ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಾನು ಆಗಲೇ ಆಲ್ಮೋಸ್ಟ್ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 234ನ ಇವರು ಎಲ್ಲಿ ಓಡಿಸ್ಕೊಂಡು ಆಲ್ಮೋಸ್ಟ್ ಜಿಂಬಾಬ್ವೆ ಗೆಲ್ಲೋದು ಕಷ್ಟ ಅಂದ್ಕೊಂಡು ಒಟ್ಟಿನಲ್ಲಿ ಹಂಗೆ ಆಯಿತು ಅನ್ಬೋದು. ಮೇನ್ಗಳು ಬಂದು ಆಲ್ಮೋಸ್ಟ್ ಪವರ್ ಪ್ಲೇಲಲ್ಲಿ ಒಂದು 6 ವಿಕೆಟ್ ಹೋಗ್ಬಿಡ್ತು, ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಂಚೂರು ಪವರ್ ಪ್ಲೇಯಲ್ಲಿ ಯಾರು ಒಬ್ರು ಲಾಸ್ಟ್ವರೆಗೂ ನಿಂತಿರೋ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಒಟ್ಟಿನಲ್ಲಿ ಜಿಂಬಾಬ್ವೆ ಬ್ಯಾಟಿಂಗ್ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ, ಅದರಿಂದ ಏನು ಹೇಳೋಕ್ಕಾಗಲ್ಲ ಅನ್ಬೋದು. ಮುಖೇಶ್ ಕುಮಾರ್ ಆಗಲಿ ಮೇನ್ ಇಲ್ಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ವಿಷ್ಣು ಆಗಲಿ 2 ವಿಕೆಟ್ ತೆಗೆದ್ರು. ಆವೇಶ್ ಖಾನ್ 3 ವಿಕೆಟು, ಮುಖೇಶ್ ಕುಮಾರ್ 3 ವಿಕೆಟು. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರ್ ಕ್ರೂಷಿಯಲ್ 1 ವಿಕೆಟ್ ಅಂತ ತಗೊಂಡ್ರು.
ರಿಯಾನ್ ಪರಾಗ್ಗೆ ಒಂದು ಓವರ್ ಕೊಟ್ಟರು ಅನ್ಬೋದು. ಅವ್ರೇನು ಜಸ್ಟ್ 5 ರನ್ ಹೊಡೆಸ್ಕೊಂಡ್ರು ಅನ್ಬೋದು. ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆಸ್ಕೊಂಡ್ರು, ಮೇಕಪ್ ಮಾಡ್ಕೊಂಡ್ರು ಅನ್ಬೋದು. 37 ರನ್ ಹೊಡೆಸ್ಕೊಂಡ್ರು, 3 ವಿಕೆಟ್ನ ತೆಗೆದ್ರು. ಒಟ್ನಲ್ಲಿ ಬಂದವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಅಭಿಷೇಕ್ ಶರ್ಮಾನು ಒಂದು ಗ್ಯಾಪಲ್ಲಿ 3 ಓವರ್ ಮಾಡಿಕೊಂಡು ಅವರು ರನ್ ಹೊಡೆಸ್ಕೊಂಡ್ರು, ಇದೇನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ನಾನು ಹೇಳಿದ್ದೆ ಇಂಡಿಯಾ ಇಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಏನೋ ಫಸ್ಟ್ ಮ್ಯಾಚ್ ಒಂಚೂರು ಗೊತ್ತಾಗಿದ್ದಾನೆ ಗೆದ್ಬಿಟ್ರು. ಒಟ್ನಲ್ಲಿ ಈ ಮ್ಯಾಚಿನ ನೋಡಿ ಬೇಕಾದ್ರೆ ಎಲ್ಲ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. 99% ಒಟ್ನಲ್ಲಿ 4-1 ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಒಟ್ನಲ್ಲಿ ಇಂಡಿಯಾ 100 ರನ್ಗಳ ಭರ್ಜರಿ ಜಯ ಅಂತ ನಾನು ಬೇಕಾದ್ರೆ ಹೇಳ್ತೀನಿ. ಒಟ್ನಲ್ಲಿ ಮೇನ್ ಇಲ್ಲಿ ಬಂದವರೆಲ್ಲ ಮುಖ ಸುರ್ಕೊಂಡೋದ್ರು, ಅಂತ ಮಿಡಲ್ ಲ್ಯಾಪ್ಸ್ ಆದರು. ಎಲ್ಲರೂ ಮಿಡಲ್ ಓವರೆಲ್ಲ ಅಷ್ಟೇ, ಪವರ್ ಪ್ಲೇ ಅಷ್ಟೇ, ಲಾಸ್ಟ್ ಓವರಲ್ಲಿ ಏನೋ ಒಂಚೂರು ಕೇಳೋಕ್ಕೆ ಆಡೋಕ್ಕೆ ಹೋದ್ರು. ಆಲ್ಮೋಸ್ಟ್ 60 ಬಾಲ್ 100 ರನ್ ಹೊಡೆಯೋಕ್ಕಾಗಲ್ಲ, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ ಬೌಲಿಂಗಲ್ಲಿ ಚೆನ್ನಾಗಿತ್ತು. ಅಭಿಷೇಕ್ ಶರ್ಮಾ ಆಗಲಿ, ಗಾಯಕ್ವಾಡ್ ಆಗಲಿ, ರಿಂಕು ಸಿಂಗ್ ಆಗಲಿ, ಇವರು 3 ಜನ ಆಟದಿಂದನೇ ಮ್ಯಾಚ್ ಇಲ್ಲಿವರೆಗೆ ಬರೋಕ್ಕಾಯ್ತು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ ಕಡೆನೂ ಅಷ್ಟೇ, ಮುಖೇಶ್ ಕುಮಾರ್ ಆಗಲಿ, ಆವೇಶ್ ಖಾನ್ ಆಗಲಿ. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಆವೇಶ್ ಖಾನ್ ಪವರ್ ಪ್ಲೇ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ವಿಕೆಟ್ಗಳನ್ನ ತೆಗೆದ್ರು. ಮುಖೇಶ್ ಕುಮಾರ್ ಅಷ್ಟೇ. ಒಟ್ನಲ್ಲಿ ಏನೋ 1-2-3 ಚೇಂಜ್ ಮಾಡಿದ್ರು ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಟೀಮು ಚೇಂಜ್ ಮಾಡಿಕೊಂಡು ಸಾಯಿ ಸುದರ್ಶನ್ ಜಾಗಕ್ಕೆ ಒಟ್ನಲ್ಲಿ ಚೆನ್ನಾಗಿ ಮಾಡಿದ್ರು. ಟೀಮು ಏನು ಚೇಂಜ್ ಆದರೂ ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಅದೊಂದು 3 ಚೇಂಜ್ ಮಾಡಿದ್ಕೇನೆ ಮ್ಯಾಚ್ ಗೆದ್ದರು ಅನ್ಬೋದು. ಒಟ್ನಲ್ಲಿ 100 ರನ್ಗಳ ಭರ್ಜರಿ ಜಯ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಇಂಡಿಯಾ ಗೆಲ್ತಾರೆ ಅಂತ ಹೇಳಿದೆ. ಇಷ್ಟು ದೊಡ್ಡ ಮೊತ್ತಗಳಿಂದ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಇಂಡಿಯಾ ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.